ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬೇಗ ಆಗುವಂತಹ ಸಿಹಿ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಬೇಗ ಆಗುವಂತಹ ಸಿಹಿ ತಿಂಡಿ ಇದು. ಅಂದರೆ ಹಾಳೆಲ್ಲ ಆಗಲ್ಲ, ನೀವು ಮಾಡಿ ಅಯ್ಯೋ ವೇಸ್ಟ್ ಆಯಿತು ಅಂತ ಅನ್ನೋ ರೀತಿ ಆಗೋದೇ ಇಲ್ಲ. ಹೆಂಗಂದ್ರೂ ರುಚಿಯಾಗತ್ತೆ, ಸುಲಭವಾಗಿ ಬೇಗ ಮಾಡ್ಬೋದು. ಅಂದರೆ ಯಾರಾದರೂ ಗೆಸ್ಟ್ ಬಂದರೆ ಅರ್ಜೆಂಟಿಗೆ ಏನಾದರೂ ಸ್ವೀಟ್ ಮಾಡಬೇಕು ಅಂದರೆ ಇದನ್ನು ಮಾಡ್ಬೋದು. ಅಥವಾ ಸಾಯಂಕಾಲ ಏನೋ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸುತ್ತೆ ಅಂತ ಸಡನ್ನಾಗಿ ಮಾಡಬೇಕು ಅನಿಸಿದರೆ ಇದನ್ನು ಮಾಡ್ಬೋದು. ಅಂದರೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದಾಗ ಕೇಳ್ತಾರಲ್ವ ಏನಾದ್ರು ತಿನ್ನಕ್ಕೆ ಬೇಕಂತ, ಅವಾಗೆಲ್ಲ ಇದನ್ನು ಮಾಡಿ ಕೊಡ್ಬೋದು. ಆರೋಗ್ಯಕ್ಕೂ ಒಳ್ಳೆಯದೇ ಇದು, ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಮಾಡುವಂತಹ ತಿಂಡಿ. ಅರ್ಧ ಗಂಟೆ ಒಳಗಡೆ ಆಗುತ್ತೆ. ಕಡಲೆ ಹಿಟ್ಟಿನ ಹಲ್ವಾ, ಕಡಲೆ ಹಿಟ್ಟಿಂದ ಮಾಡುವಂಥದ್ದು. ಅರ್ಧ 1 ಗಂಟೆ ಹೆಚ್ಚು ಅಂದರೆ, ಜಾಸ್ತಿ ಅಂದರೆ ಅದರಿಂದ ಹೆಚ್ಚು ಬೇಡ. ತುಂಬ ಬೇಗ ಆಗುತ್ತೆ. ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಮಾಡುವಂಥದ್ದು. ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ಈ ಥರ ಫ್ರೈಯಿಂಗ್ ಪ್ಯಾನ್ ಅಥವಾ ಬಾಣಲೆ, ದಪ್ಪ ತಳೆದ ಪಾತ್ರೆ ಯಾವುದಾದ್ರೂ ಒಲೆ ಮೇಲೆ ಇಟ್ಕೊಳ್ಳಿ ಸ್ಟೌವಲ್ಲಿ. ಆಮೇಲೆ ಈಗ ನೋಡಿ, ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ತುಪ್ಪ. ಇದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಸಾಕಾಗ್ಬೋದು, ಮುಕ್ಕಾಲು ಕಪ್ ಇದ್ದರೆ ಚೆನ್ನಾಗಿ ಆಗುತ್ತೆ. ತುಪ್ಪ ಸರಿಯಾಗಿ ಬಿದ್ದರೆ ಚೆನ್ನಾಗಿರುತ್ತೆ ಇದು. ಇಲ್ಲಾಂದರೆ ಎಸಳು ಬರಲ್ಲ. ಅದಕ್ಕೋಸ್ಕರ ಬೇಕು ಅಂದರೆ 1 ಚಮಚ ಆಗುವಷ್ಟು ಸ್ವಲ್ಪ ಇಟ್ಕೊಳ್ಳಿ, ಆಮೇಲೆ ಲಾಸ್ಟಿಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಕರಗಲಿ, ಚೆನ್ನಾಗಿ ಬಿಸಿಯಾಗಲಿ. ಈಗ ಇದಕ್ಕೆ ನೋಡಿ, ತುಪ್ಪ ಬಿಸಿಯಾಗಿದೆ, ಕರಗಿದೆ ಎಲ್ಲ ಚೆನ್ನಾಗಿ. ಇದಕ್ಕೆ 1 ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಕಡಲೆ ಹಿಟ್ಟು ನಾವು ತಂದಿಟ್ಟಿರ್ತೀವಲ್ವ, ಸಾಮಾನ್ಯವಾಗಿ ಮನೇಲಿರುತ್ತೆ ಹೆಚ್ಚಿನ ಮನೆಗಳಲ್ಲಿ. 1 ಕಪ್ನಷ್ಟು ತಗೊಂಡಿದ್ದೀನಿ ನಾನು. ಅರ್ಧ ಕಪ್ಪು ಸಾಕಾಗುತ್ತೆ ತುಪ್ಪ. ಮುಕ್ಕಾಲು ಕಪ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅರ್ಧ ಕಪ್ಪು ಸಾಕು ತುಪ್ಪ. ನೋಡಿ, ಇದನ್ನು ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಗಂಟುಗಳಾಗ್ದಂಗೆ ಕಲಸ್ಕೊಳ್ಳಿ. ಗಂಟು ಬಿಟ್ಕೊಳ್ಳುತ್ತೆ ಅದು, ನೀವು ತುಪ್ಪದಲ್ಲಿ ಬಿಸಿ ಮಾಡಿದಾಗ ಈ ಥರ ಮಾಡಿದಾಗ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಅದರ ಹಸಿ ವಾಸನೆ ಎಲ್ಲ ಹೋಗೋಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣ ಉರಿಲೇ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಬೇಗ ಆಗಬೇಕು ಅಂತ ಹೈ ಫ್ಲೇಮಲ್ಲಿ ಮಾಡಿದರೆ ಸೀದೋಗುತ್ತೆ, ಅದು ಕಹಿ ರುಚಿ ಬಂದುಬಿಡುತ್ತೆ. ಕಡಲೆ ಹಿಟ್ಟು ಬೇಗ ಸೀದೋಗೋದು. ಆದ್ದರಿಂದ ಸಣ್ಣ ಉರಿಲೇ ಮಾಡಬೇಕು ನೀವು ಕಂಪಲ್ಸರಿಲಿ. ಸ್ವಲ್ಪ ಆದರೂ ಹೈ ಫ್ಲೇಮ್, ಮೀಡಿಯಮ್ ಫ್ಲೇಮ್ ಮಾಡಿದರೆ ಅದು ಹಾಳಾಗುತ್ತೆ. ಮತ್ತು ಕೈ ಬಿಡದೇ ಈ ಥರ ತಿರುಗ್ತಾ ಇರಬೇಕು. ಕೈ ಬಿಟ್ಟರೆ ಒಂದು ಸೈಡ್ ಆಗುತ್ತೆ, ಒಂದು ಸೈಡ್ ಆಗೋಲ್ಲ. ಅದಕ್ಕೋಸ್ಕರ ಕೈ ಬಿಡದೇ ಈ ಥರ ತಿರುಗ್ತಾ ಇರಬೇಕು. ಕಲರೆಲ್ಲ ಚೇಂಜ್ ಆಗುತ್ತೆ, ಪರಿಮಳ, ಹಸಿ ವಾಸನೆ ಹೋಗುತ್ತೆ. ಚೆನ್ನಾಗಿ ಹುರಿದ ವಾಸನೆ, ಕಡಲೆ ಹಿಟ್ಟು ಹುರಿದಿರೋದು ಗೊತ್ತಾಗತ್ತೆ ನಮಗೆ. ಆ ಥರ ಆಗೋವರೆಗೂ ಈ ಥರ ತಿರುಗಿಸ್ತಾ ಹೋಗ್ಬೇಕು ನೀವು. ನೋಡಿ, ಕೈ ಬಿಡದೇ ಮಾಡಬೇಕು. ಕೈ ಬಿಟ್ಟರೆ ಒಂದು ಸೈಡ್ ಆಗುತ್ತೆ, ಒಂದು ಸೈಡ್ ಆಗಲ್ಲ, ಆ ಥರ ಆಗುತ್ತೆ. ಅದರಿಂದ ಬೇಗ ಕಡಲೆ ಹಿಟ್ಟು ಸೀದೋಗೋದು. ಅದರಿಂದ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಲೇಬೇಡಿ, ಬೇಗ ಆಗಬೇಕು ಅಂತ. ಒಂದು ತಾಳ್ಮೆ ಬೇಕಾಗತ್ತೆ. ಇದೊಂದು 5 ನಿಮಿಷ ಮಾಡಿದರೆ ಸಾಕಾಗುತ್ತೆ. 1 ಕಪ್ ಅಷ್ಟೇ ಇರೋದಲ್ವ, ಅದರಿಂದ ಹೆಚ್ಚು ಹೊತ್ತು ಬೇಕಾಗಲ್ಲ ನಿಮಗೆ. ತಾಳ್ಮೆ ತಪ್ಪಷ್ಟು ಹೊತ್ತು ಆಗಲ್ಲ, ಇದು ಬೇಗ ಆಗುತ್ತೆ. ಅದರಿಂದ ಪರವಾಗಿಲ್ಲ, ಬೇಗ ಆಗುವಂತಹ ಸಿಹಿ ತಿಂಡಿ ಇದು. ಮಕ್ಕಳಿಗೆಲ್ಲ ಬೇಕು ಅಂದರೆ, ಅರ್ಜೆಂಟ್ ಯಾರಾದರೂ ಬಂದರೆ, ಅಥವಾ ನಮಗೆ ಸುಮ್ಮನೆ ಸಿಹಿ ತಿನ್ನಬೇಕು ಅಂತ ಅನಿಸುತ್ತಲ್ವ ಕೆಲವು ಸರಿ, ಆವಾಗ ಎಲ್ಲ ಇದನ್ನು ಮಾಡ್ಕೋಬೋದು, ಸುಲಭವಾಗಿ ಮಾಡ್ಬೋದು. ತುಂಬ ರುಚಿಯಾಗುತ್ತೆ ಮಾತ್ರ ಇದು. ನೋಡಿ, ಕಲರೆಲ್ಲ ಚೇಂಜ್ ಆಯ್ತು. ಈಗ ಆಗಿದೆ, ಡಾರ್ಕ್ ಆಯ್ತು ನೋಡಿ. ಪರಿಮಳನೂ ನೋಡ್ಕೊಳ್ಳಿ, ಹಸಿ ವಾಸನೆ ಹೋಗಿರುತ್ತೆ. ಈಗ ಇದಕ್ಕೆ 1 ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಕಡಲೆ ಹಿಟ್ಟಿಗೆ 1 ಕಪ್ ಸಕ್ಕರೆ. ನಿಮಗೆ ಸಿಹಿ ಕಡಿಮೆ ಬೇಕು, ನಮ್ಮಷ್ಟು ಸಿಹಿ ತಿನ್ನಲ್ಲ ಅಂತಿದ್ರೆ ಕಡಿಮೆ ಮಾಡ್ಕೊಳ್ಳಿ, ಅರ್ಧ ಕಪ್ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಕರಗುತ್ತೆ, ಆಮೇಲೆ ಎಲ್ಲ ಕರಗೋಕ್ಕೆ ನೀರಿನಂಶ ಇಲ್ವಲ್ಲ, ನೀರು ಹಾಕ್ಕೋಬೇಕೀಗ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಆಗಲಿ, ಅದು ಮೆಲ್ಟ್ ಆಗೋವರೆಗೂ. ಪೂರ್ತಿ ಮೆಲ್ಟ್ ಆಗಬೇಕು ಅಂತಿಲ್ಲ, ಸ್ವಲ್ಪ ಮೆಲ್ಟ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿಗೆ ಮೆಲ್ಟ್ ಆಗುತ್ತೆ ಇದು. ಈಗ 1 ಕಪ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಕಪ್ಪಲ್ಲಿ ಬೇಕಂದರೆ ಕಪ್ಪಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಗ್ಲಾಸಲ್ಲೇ ಅಳತೆ ಅಂದರೆ ಇದು ಕಪ್ಪು ಕರೆಕ್ಟಾಗಿದೆ. ಈ ಗ್ಲಾಸನ್ನು ಹಾಲು ಕಪ್ಪಲ್ಲಿ ಕರೆಕ್ಟಾಗಿ ಬರುತ್ತೆ ಅದು. 1 ಕಪ್ಪು, 1 ಗ್ಲಾಸ್ ಕೂಡಲೇ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಾಗ್ದಂಗೆ. ಗಂಟಾಗಲ್ಲ, ಅದ್ರ ತುಪ್ಪ ಇರೋದ್ರಿಂದ ಗಂಟಾಗಲ್ಲ, ಅದರಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಕ್ಕರೆನೂ ಕರಗುತ್ತೆ. ಸಕ್ಕರೆ ಕರಗೋಕ್ಕೆ ನೀರಿನಂಶ ಬೇಕಲ್ವ, ಅದಕ್ಕೆ ಹಾಲು ಹಾಕಿರೋದು. ಹಾಲಿನ ಬದಲು ನೀರು ಹಾಕ್ಕೋಬೋದು. ಹಾಲು ಹಾಕಿದರೆ ರುಚಿ ಜಾಸ್ತಿ. ನೀವು ಬೇಕು ಅಂದರೆ ನೀರು ಹಾಕ್ಕೋಬೋದು, ಹಾಲು ಬೇಡ ಅಂತ ಇರೋರು. ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಲು. ಬೇಕು ಅಂದರೆ ನೀವು ನೋಡ್ಕೊಂಡು ಹಾಕಿ. ನಿಮಗೆ ಕಡಿಮೆ ಸಾಕು ಅಂದರೆ, ಗಟ್ಟಿ ಬೇಕು ಅಂದರೆ
ಹೆಚ್ಚು ಹಾಲು ಬೇಡ. ನಾನಿಲ್ಲಿ 1.5 ಗ್ಲಾಸ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ, ಇದು ಫಸ್ಟಿಗೆ ಒಂದು ಸರಿ ಗಂಟಾದಂಗೆ ಆಗುತ್ತೆ. ಅದನ್ನು ಚೆನ್ನಾಗಿ ಕಲಸಿದಾಗ ಅದು ಸರಿಯಾಗತ್ತೆ. ಸ್ವಲ್ಪ ಗಂಟು ಬಿಡಿಸ್ಕೊಂಡು ಮಾಡ್ಕೊಳ್ಳಿ, ಸರಿಯಾಗಿ ಹೋಗುತ್ತೆ ಅದು ಗಂಟು. ಈ ಥರ ಕಲಿಸ್ತಾ ಹಾಕ್ಕೋಬೇಕು ಹಾಲು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಗಟ್ಟಿ ಆಗೋವರೆಗೂ ಕಾಯಿಸ್ಕೊಳ್ಳಿ. ಮಧ್ಯದಲ್ಲಿ ತುಪ್ಪ ಕಡಿಮೆ ಆಗುತ್ತೆ ಅಂದರೆ 1 ಚಮಚ 2 ಚಮಚ ಹಾಕ್ಕೊಳ್ಳಿ. ಕಡಿಮೆ ಆಗುತ್ತೆ ಅನಿಸಿದ್ರೆ. ಕಡಿಮೆ ಆಗಲ್ಲ, ಗಟ್ಟಿ ಆಗ್ತಾ ತುಪ್ಪ ಬಿಟ್ಕೊಳ್ಳೋದು ಶುರು ಆಗುತ್ತೆ. ಇದು ತುಂಬ ಕಡಿಮೆ ಆದರೆ ತುಪ್ಪ ಅದು ಚೆನ್ನಾಗಿ ಆಗಲ್ಲ, ಅಂಟ್ದಂಗೆ ಆಗುತ್ತೆ. ಅದು ಎಸಳು ಬರಬೇಕು ಅಂದರೆ, ಚೆನ್ನಾಗಿ ಆ ಲೇಯರ್ ಬರುತ್ತಲ್ವ, ಆ ಥರ ಬರಬೇಕು ಅಂದರೆ ಸ್ವಲ್ಪ ತುಪ್ಪದ ಅಂಶ ಜಾಸ್ತಿ ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೇಳಿರೋದು 1/4 ಕಪ್ಪು ಇರಲಿ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೈ ಬಿಡ್ದೇ ತಿರುಗಬೇಕು, ಇಲ್ಲಾಂದರೆ ತಳ ಹತ್ಕೋಬೋದು. ಕಡಲೆ ಹಿಟ್ಟಾಗು ಮತ್ತು ಹೆಚ್ಚು ನೀರಿಲ್ಲ. ಇನ್ನೀಗ ನೀರು ಗಟ್ಟಿ ಆಗ್ತಾ ಹೋಗುತ್ತೆ, ಕಾಯ್ತಾ ಹೋಗುತ್ತೆ. ಹೆಚ್ಚು ಹೊತ್ತು ಬೇಡ, ಒಂದು 10 ನಿಮಿಷದಲ್ಲಿ ಆಗುತ್ತೆ. ಈಗ ಇನ್ನು ಹಾಲು ಹಾಕಿದ ಮೇಲೆ ಹೆಚ್ಚು ಹೊತ್ತು ಬೇಕಾಗಲ್ಲ, 10-15 ನಿಮಿಷದಲ್ಲಿ ಆಗೋಗುತ್ತೆ. ಅದೇ ಒಟ್ಟು ಅರ್ಧ ಗಂಟೆಯಲ್ಲೇ ಆಗೋಗುತ್ತೆ, ಹೆಚ್ಚು ಟೈಮ್ ಬೇಕಾಗಲ್ಲ. ಫಸ್ಟು ಒಂದು ಸರಿ ಕಡಲೆ ಹಿಟ್ಟು ಹುರಿದುಕೊಳ್ಳೋದು ಸ್ವಲ್ಪ ಟೈಮ್ ತಗೊಳತ್ತೆ. ಆಮೇಲೆ ಈಗ ಹಾಕಿದ ಮೇಲೆ ಒಂದು 10 ನಿಮಿಷ, ಹಾಲು ಹಾಕಿದ ಮೇಲೆ ಒಂದು 10 ನಿಮಿಷ, 15 ನಿಮಿಷ, ಇಷ್ಟೇ ಇರೋದು. ತುಂಬ ಸುಲಭವಾಗಿ ಬೇಗ ಮಾಡ್ಬೋದು. ಯಾವಾಗ ಬೇಕೋ ಆವಾಗ ನೆನೆಸ್ಕೊಂಡಾಗ ಮಾಡ್ಕೊಳ್ಬೋದು. ಮನೆಯಲ್ಲಿರೋಂಥದ್ದು ಕಡಲೆ ಹಿಟ್ಟು ಸಾಮಾನ್ಯ ಎಲ್ಲರ ಮನೇಲಿರುತ್ತೆ. ಸಕ್ಕರೆ ಇರುತ್ತೆ, ಹಾಲಿರುತ್ತೆ, ಇನ್ನೇನು ಬೇಕು, ತುಪ್ಪ ಇರುತ್ತೆ, ಇಷ್ಟೇ ಬೇಕಾಗೋದು. 4 ವಸ್ತು: ತುಪ್ಪ, ಕಡಲೆ ಹಿಟ್ಟು, ಹಾಲು, ಸಕ್ಕರೆ. ಈ 4 ವಸ್ತು ಹಾಕ್ಕೊಂಡು ಮತ್ತು ಏಲಕ್ಕಿ, ಗೋಡಂಬಿ ಅದೆಲ್ಲ ಇದ್ದೇ ಇರುತ್ತಲ್ವ. ಹೆಂಗೂ ನಾವು ಸ್ವೀಟ್ ಮಾಡೋ ಮನೇಲೆಲ್ಲ ಇರುತ್ತೆ, ಅದನ್ನು ಹಾಕ್ಕೊಂಡ್ರೆ ಆಯಿತು. ತುಂಬ ರುಚಿಯಾದಂಥ ಒಂದು ಸಿಹಿ ತಿಂಡಿ, ತುಂಬ ಚೆನ್ನಾಗಿ ಆಗುತ್ತೆ ಇದು. ನೋಡಿ, ಗಟ್ಟಿ ಆಗ್ತಾ ಬಂತು. ಈಗ ನಾನು ಸ್ವಲ್ಪ ತುಪ್ಪ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಉಳಿದಿರೋ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿಲ್ಲ, 1 ಚಮಚ ಅರ್ಧ ಚಮಚದಷ್ಟು ಹಾಕಿರೋದು. ಅಲ್ಲಿ ಉಳಿದಿರೋದು ನಾನು ತಗೊಂಡಿರೋ ತುಪ್ಪ ಉಳಿದಿದೆಯಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಹೆಚ್ಚೇನು ಹಾಕ್ತಾಯಿಲ್ಲ, ಅಗತ್ಯ ಇಲ್ಲ. ನಿಮಗೆ ತುಪ್ಪ ಕಡಿಮೆ ಸಾಕು ಅಂದರೆ ಅಗತ್ಯ ಇಲ್ಲ. ಅದು ನಿಮ್ಮ ಅನುಕೂಲಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸಕ್ಕರೆನೂ ಅಷ್ಟೇ, ನಿಮಗೆ ಸಿಹಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ಈಕ್ವಲೇ ಹಾಕಬೇಕು ಅಂತಲ್ಲ, ನಾವೆಲ್ಲ ಸಿಹಿ ತಿಂಡಿಗೆ ಈ ಥರ ಈಕ್ವಲ್ ಹಾಕಿ ಸಿಹಿಯಾಗಿಯೇ ಮಾಡೋದು. ಆದ್ದರಿಂದ ಈ ಥರ ಮಾಡ್ತೀವಿ ನಾವು, ಸಿಹಿ ಜಾಸ್ತಿ ತಿನ್ನೋರು ಆದ್ದರಿಂದ. ನೋಡಿ, ಗಟ್ಟಿ ಆಗ್ತಾ ಬಂತು, ತಳೆ ಬಿಟ್ಕೊಂಡು ಬಂತು. ತಳೆ ಬಿಡೋವರೆಗೂ ನೀವು ಈ ಥರ ಕಲಸ್ಕೋಬೇಕು, ಒಂದೇ ಮುದ್ದೆ ಆಗೋವರೆಗೂ. ತಣ್ಣದಾಗ ತುಂಬ ರುಚಿಯಾಗುತ್ತೆ. ಬಿಸಿ ಬಿಸಿನೂ ರುಚಿನೇ, ತಣ್ಣದಾಗಲೂ ರುಚಿಯಾಗುತ್ತೆ. ಇದು 2 ದಿನ ಇಟ್ಕೊಂಡು ತಿನ್ಬೋದು, ತುಂಬ ರುಚಿಯಾಗುತ್ತೆ ಅವಾಗ. ನೋಡಿ, ಮಿಕ್ಸ್ ಮಾಡಿ. ನೋಡಿ, ಇಡೀ ಒಂದೇ ಮುದ್ದೆ ಆಗ್ತಾ ಬಂತು, ತುಪ್ಪ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಗೋಡಂಬಿ ಚೂರುಗಳನ್ನಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಚೂರುಗಳನ್ನಾಗಿ. ತುಂಬ ದೊಡ್ಡಕ್ಕಿದ್ರೆ ಚೆನ್ನಾಗಿರಲ್ಲ ಈ ಹಲ್ವಗಳಿಗೆಲ್ಲ, ಚಿಕ್ಕ ಚಿಕ್ಕ ಚೂರುಗಳಾಗಿ. ಸ್ವಲ್ಪ ಬಾದಾಮಿ ಕೂಡ ಚಿಕ್ಕದಾಗಿ ಹೆಚ್ಚೆ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇದ್ದರೆ ಪಿಸ್ತಾನೂ ಹಾಕ್ಕೋಬೋದು, ದ್ರಾಕ್ಷಿನೂ ಹಾಕ್ಕೋಬೋದು. ಅಂದರೆ ಒಣ ದ್ರಾಕ್ಷಿ ಇರುತ್ತಲ್ಲ, ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ ಒಣ ದ್ರಾಕ್ಷಿ, ಬರೀ ಗೋಡಂಬಿ ಮತ್ತು ಬಾದಾಮಿ ಮಾತ್ರ ಹಾಕ್ಕೊಂಡಿದ್ದೀನಿ. ಪಿಸ್ತಾ ಇದ್ದರೆ ಪಿಸ್ತಾನೂ ಹಾಕ್ಕೋಬೋದು, ರುಚಿಯಾಗಿರುತ್ತೆ. ನೋಡಿ, ಸಾಕಿದೆ. ನಾನು ಸರಿ ಎಲ್ಲ ಮಿಕ್ಸ್ ಆಗಲಿ. ನೋಡಿ, ತಳೆ ಬಿಟ್ಕೊಂಡಿದೆ, ಎಲ್ಲ ಒಂದೇ ಮುದ್ದೆ ಆಗಿದೆ. ನೋಡಿ, ಈ ಥರ ಎಸಳು ಬಂದಿದೆ. ನೋಡಿ, ಅದು ತುಪ್ಪ ಸಾಕಾಗಿಲ್ಲ ಅಂದರೆ ಆ ಥರ ಎಸಳು ಬರಲ್ಲ. ನೋಡಿ, ಆ ಲೇಯರ್ ಥರ ಬರುತ್ತಲ್ವ, ಅದು ತುಪ್ಪ ಬಿದ್ರೇ ಆಗೋದು ಆ ಥರ. ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಂಡ್ರೆ ಹಲ್ವ ರೆಡಿ ಆಯಿತು. ನೋಡಿ, ಒಂದೇ ಮುದ್ದೆ. ತುಪ್ಪನೂ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ನೋಡಿ, ಬಿಟ್ಕೊಳ್ಳೋದಂದ್ರೆ ತುಂಬ ಬರ್ತಾಯಿಲ್ಲ, ಆದರೂ ಆ ತುಪ್ಪದ ಅಂಶ ಹೊರಗೆ ಬರುತ್ತೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟೇ ಇರೋದು, ಇದು ಬೇಗ ಆಗುತ್ತೆ. ನೀವೇ ನೋಡಿದ್ರಲ್ವ ಎಷ್ಟು ಸುಲಭದಲ್ಲಿ ಆಗುತ್ತೆ ಅಂತ. ಇದೇನು ಹಾಳಾಗೋದು, ಅಯ್ಯೋ ವೇಸ್ಟ್ ಆಯಿತು, ಸರಿಯಾಗಿಲ್ಲ, ಇನ್ನು ಎಸಿಬೇಕಷ್ಟೆ ಅಂತ ಆ ಥರ ಎಲ್ಲ ಏನಾಗಲ್ಲ. ತುಂಬ ಸುಲಭ ಮಾಡೋದು. ತುಪ್ಪ ಸರಿಯಾಗಿ ಬಿದ್ದರೆ ಆಯಿತು. ಈಕ್ವಲ್ ನೀವು ಅಳತೆ ಮಾಡ್ಕೊಳ್ಳಿ. 1/4 ಕಪ್ಪು ತುಪ್ಪ ತಗೊಳ್ಳಿ, 1 ಕಪ್ಪು ಇದು. ನೀವು ಸಕ್ಕರೆ ಕಡಿಮೆ ಹಾಕಿದರೆ ತುಪ್ಪ ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಅರ್ಧ ಕಪ್ಪು ಸಕ್ಕರೆ ಹಾಕಿದರೆ ಅರ್ಧ ಕಪ್ಪು ತುಪ್ಪ ಸಾಕು. ಹಾಲು 1 ಕಪ್ಪು, ಇಷ್ಟನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಆಯ್ತು. ಇದರಲ್ಲಿ ಏನು ವೇಸ್ಟ್ ಆಗೋದೆಲ್ಲ ಏನಿಲ್ಲ. ಸಿಮ್ಮಲ್ಲೇ ಮಾಡ್ಕೊಳ್ಳಿ ಮಾತ್ರ, ಹಾಲು ಹಾಕೋಗೆಲ್ಲ ಸಿಮ್ಮಲ್ಲೇ ಇಟ್ಕೊಳ್ಳಿ, ಸಣ್ಣ ಉರಿಲೇ ಇಟ್ಕೊಳ್ಳಿ. ನೋಡಿ, ಈ ಥರ ಕಪ್ಪಿಗೆ ಹಾಕಿದರೆ ತುಂಬ ರುಚಿಯಾಗಿ
ತಿನ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಮಾಡ್ಬೋದು ಈ ಸಿಹಿ ತಿಂಡಿ ಅಂತ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಲೇಯರ್ ಆಗಿ ಬಂದಿದೆ ನೋಡಿ, ಈ ಥರ ಎಸಳಾಗಿ. ಅದು ತುಪ್ಪತ್ತಾಗಿದ್ದರೆ ಬರೋದು. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಈ ಸಿಹಿ ತಿಂಡಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.